ಬೆಳಗಾವಿಯಲ್ಲಿ ನಡೆದಿದೆ ದೇಶದ ಅತಿ ದೊಡ್ಡ ರಾಬರಿ ಕೇಸ್. ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಬರೋಬ್ಬರಿ 400 ಕೋಟಿ ಇದ್ದಂತಹ 2 ಕಂಟೈನರ್ಗಳ ಲಾರಿಯನ್ನ ಹೈಜಾಕ್ ಮಾಡಲಾಗಿದೆ. ಇಡೀ ದೇಶದಲ್ಲೇ ನಡೆದಿರುವಂತಹ ಅತಿ ದೊಡ್ಡ ರಾಬರಿ ಇದು. ತಡವಾಗಿ ಬೆಳಕಿಗೆ ಬಂದಿದೆ ಅತಿ ದೊಡ್ಡ ರಾಬರಿ ಪ್ರಕರಣ. ಕಳೆದ ವರ್ಷ 2025ರ ಅಕ್ಟೋಬರ್ 16ರಂದು ನಡೆದಿರುವಂತಹ ರಾಬರಿ ಕೇಸ್. ಕಂಟೈನರ್ ವಾಹನದಲ್ಲಿದ್ದಂತ 400 ಕೋಟಿಯನ್ನ ದರೋಡೆಗೈಯಲಾಗಿದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದಂತ 2 ಕಂಟೈನರ್ ಲಾರಿ ಇತಿಹಾಸದಲ್ಲಿಯೇ ಬೆಚ್ಚಿ ಬೀಳಿಸುವಂತ ಅತಿ ದೊಡ್ಡ ದರೋಡೆ ಪ್ರಕರಣ ಇದು. ಖಾನಾಪುರ ತಾಲೂಕಿನ ಚೊರ್ಲಾ ಘಾಟ್ನಲ್ಲಿ ಹೈಜಾಕ್ ಮಾಡಲಾಗಿದೆ. 400 ಕೋಟಿಯಲ್ಲ 1000 ಕೋಟಿ ಅಂತ ಈಗ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾನೆ ಆತ. ಉದ್ಯಮಿಗೆ ಸೇರಿದಂತ 400 ಕೋಟಿ ರೂಪಾಯಿ ಹಣ ದರೋಡೆಯಾಗಿದೆ. ಉದ್ಯಮಿ ಕಿಶೋರ್ ಸೇಠ್ ಎಂಬುವರಿಗೆ ಸೇರಿದಂತ ಹಣ ಅಂತ ಹೇಳಲಾಗ್ತಾ ಇದ್ದು, ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸೇಠ್ ಈವರೆಗೂ ಪತ್ತೆಯಾಗದ ಲಾರಿ ಮತ್ತು ಅದರಲ್ಲಿದ್ದಂತ ಹಣ, 2 ಲಾರಿನಲ್ಲಿ ಹಣ ಸಾಗಾಟ ಮಾಡಲಾಗ್ತಿತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿವರೆಗೂ ಲಾರಿಯ ಕುರುಹುಗಳಿಲ್ಲ. ಇನ್ನು ಕರ್ನಾಟಕ, ಮಹಾರಾಷ್ಟ್ರ ಹಾಗೆ ಗೋವಾ ಈ 3 ರಾಜ್ಯದ ಪೊಲೀಸರಿಂದ ಇದೀಗ ತನಿಖೆ ಚುರುಕುಗೊಂಡಿದೆ. 4ರನ್ನ ಸೆರೆ ಹಿಡಿದ್ರೂ ಕೂಡ 400 ಕೋಟಿ ಪತ್ತೆಯಾಗಿಲ್ಲ. ಪ್ರಕರಣವನ್ನು ಗಂಭೀರವಾಗಿ ಮಹಾರಾಷ್ಟ್ರ ಸರ್ಕಾರ ಪರಿಗಣಿಸಿದ್ದು ಎಸ್ಐಟಿ ತಂಡವನ್ನ ರಚನೆ ಮಾಡಿಸಿದ್ದಾರೆ ಸಿಎಂ ದೇವೇಂದ್ರ ಫಡ್ನವೀಸ್. 400 ಕೋಟಿ ರಾಬರಿ ಪ್ರಕರಣ ಕಳೆದ ವರ್ಷ ನಡೆದದ್ದು. ಆದರೆ ತಡವಾಗಿ ಬೆಳಕಿಗೆ ಬಂದರೆ 3-4 ತಿಂಗಳ ಬಳಿಕ ಇಲ್ಲಿ ನಿಜಕ್ಕೂ ಕೂಡ 400 ಕೋಟಿ ಅಪಹರಣ ಆಗಿದೆಯಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮೂಡ್ತಾ ಇದೆ. ಇನ್ನು 400 ಕೋಟಿ ರಾಬರಿ ಬೆಳಕಿಗೆ ಬಂದಿದೆ, ರಣರೋಚಕವಾಗಿದೆ. ರಾಬರಿ ಬಳಿಕ ಸಂದೀಪ್ ಪಾಟೀಲ್ ಎಂಬಾತನನ್ನ ಅಪಹರಣ ಕೂಡ ಮಾಡಲಾಯಿತು. ಅಂದ್ರೆ ಕಿಶೋರ್ ಸೇಠ್ಗೆ ಸಂದೀಪ್ ಸ್ನೇಹಿತನಾಗಿರ್ತಾನೆ. ಗನ್ ಹಿಡಿದು ಸಂದೀಪ್ನನ್ನ ಅಪಹರಿಸಿರ್ತಾನೆ ಸೇಠ್ ಸಹಚರರು. ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಅಪಹರಣ ಆಗುತ್ತೆ. ಬರೋಬ್ಬರಿ 1.5 ತಿಂಗಳ ಕಾಲ ಒತ್ತಿಯಾಳುಗಳನ್ನಾಗಿಟ್ಟುಕೊಂಡು ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಅಂತ ಚಿತ್ರಹಿಂಸೆಯನ್ನು ಕೊಟ್ಟಿದ್ರಂತೆ. ನೀನೇ ಹಣವನ್ನ ಕದ್ದಿದ್ದೀಯಾ, ಆ ಹಣವನ್ನ ವಾಪಸ್ ಕೊಡಬೇಕು ಅಂತ ಗ್ಯಾಂಗ್ ಕಾಟ ಕೊಟ್ಟಿದೆ. ಇಲ್ಲಾಂದ್ರೆ ಕೊಂದೆ ಹಾಕ್ತೀವಿ ಅಂತ ಸಂದೀಪ್ ಪಾಟೀಲ್ಗೆ ಬೆದರಿಕೆ ಕೂಡ ಒಡ್ಡಿದ್ದಾರಂತೆ. ಇನ್ನು ಅಪಹರಣಕಾರರಿಂದ ತಪ್ಪಿಸ್ಕೊಂಡು ಬಂದಂತಹ ಸಂದೀಪ್ ನಂತರ ನಾಸಿಕ್ ಠಾಣೆಗೆ ದೂರನ್ನ ಕೊಟ್ಟಿರ್ತಾನೆ. ದೂರಿನಲ್ಲಿ 400 ಕೋಟಿ ಹಣದ ಬಗ್ಗೆ ಉಲ್ಲೇಖ ಕೂಡ ಮಾಡಿರ್ತಾನೆ. ದೂರು ನೀಡಿದ ಬಳಿಕ ದರೋಡೆ ಮಾಹಿತಿ ಬಹಿರಂಗ ಆಗಿದೆ. ಇನ್ನು ಈ ಹಣದ ಮೂಲ ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನ ಕೈಗೊಳ್ಳಲಾಗ್ತಾ ಇದೆ.